ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ಇಡೀ ದೇಶದಲ್ಲಿ ಅತ್ಯುತ್ತಮ ಮಾದರಿ ಮತ್ತು ದಕ್ಷ ಸೇವೆಗೆ ಹೆಸರುವಾಸಿಯಾಗಿದೆ. ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ಪರಿಶ್ರಮವೇ ಇದಕ್ಕೆ ಮುಖ್ಯ ಕಾರಣ ಎಂದು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸುಧೀರ್ ಎಂ. ಮುಧೋಳ್ ಅಭಿಪ್ರಾಯಪಟ್ಟಿದ್ದಾರೆ. ರಾಷ್ಟ್ರಪತಿ ಪದಕ ಪ್ರಶಸ್ತಿಗೆ ಭಾಜನರಾದಂಥ ವಿದ್ಯಾಗಿರಿ ಪೊಲೀಸ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ಎಂ. ತಹಸೀಲ್ದಾರ್ ಅವರನ್ನ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಮಾತನಾಡಿದರು. ಮೊಹಮ್ಮದ್ ರಫೀಕ್ ಅವರ ಅಪಾರ ಸೇವೆ ಇಲಾಖೆಯ ಗೌರವವನ್ನು ಹೆಚ್ಚಿಸಿದೆ. ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ಸಾರ್ವಜನಿಕ ಸೇವೆಯನ್ನು ತೊಡಗಿಸಿಕೊಳ್ಳಲಿ ಎಂದು ಸಂಘಟನೆ ಹಾರೈಸಿದೆ. ಧಾರವಾಡದಲ್ಲಿ ರಾಷ್ಟ್ರಪತಿ ಪದಕ ವಿಜೇತ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ಅವರನ್ನ ಸನ್ಮಾನಿಸಿದ ಜಯ ಕರ್ನಾಟಕ ಸಂಘಟನೆಯು ರಾಜ್ಯ ಪೊಲೀಸ್ ಪಡೆಯ ದಕ್ಷತೆಯನ್ನ ಕೊಂಡಾಡಿತು. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಬಿ ದೊಡ್ಮನಿ, ಮಂಜುನಾಥ್ ಸುತಗಟ್ಟಿ, ಯೂಸುಫ್ ದರ್ವಾಡ, ಸಂತೋಷ್ ಪತ್ತಾರ್, ಗಂಗಪ್ಪ ದೊಡ್ಮನಿ, ಹನುಮಂತ್ ದೊಡ್ಮನಿ, ನಾರಾಯಣ ಮಾದರ್, ಮಂಜುನಾಥ್ ದೊಡ್ಮನಿ, ರಾಜು ಚಲವಾದಿ, ಮಂಜುನಾಥ್ ದೊಡ್ಮನಿ, ಮಣಿಕಂಠ ಹವಾಲ್ದಾರ್, ವೀರೇಶ್ ಪಾಟೀಲ್, ಅಭಿಷೇಕ್ ಬಡ್ಶೆಟ್ಟಿ, ಸುಜಯ್ ದೊಡ್ವಾಡ, ರಾಜು ಗೌಳಿ, ಸುನೀಲ್ ಗೌಳಿ, ಹರೀಶ್ ಕಾಳೆ, ಹರೀಶ್ ನಾಯಕ್, ಬಸವರಾಜ್ ಮಾದರ್, ಚೇತನ್ ನೂಟೂರ್, ಚೇತನ್ ನಿಲುಗಣಿ ಸೇರಿದಂತೆ ಸಂಘಟನೆಯ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.